ಪೊನ್ನ ಪಂಪನ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲ ಹೊಯ್ಸಳರಾಡಿದ ನಾಡೇಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಸರ್ವಜನ ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದವರು ಸುಮಾರೆಲ್ಲರೂ ಕಾರ್ಯಕ್ರಮಕ್ಕೆ ಶುಭವನ್ನೇ ಹಾರೈಸಿದ್ರು. ಕಾರ್ಯಕ್ರಮವನ್ನು ನಡೆಸೋದು ಹೇಗೆ ಅನ್ನುವಂಥದ್ದು ಬಂದವಾಗ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭವನ್ನು ಹಾರೈಸುವಂಥ ನಮ್ಮ ಮೇಧಕ್ ಅವರು ನಮ್ಮ ಸುದೀಶ್ ನಾಯಕರು ಮೇಧಕ್ ಅಂತಲೇ ಹೇಳ್ತಾರೆ. ಯಾವುದೇ ಕಾರ್ಯಕ್ರಮ ನಡೆಸಿ ಅವರಿಗೆ ನಾವು ಫೋನ್ ಮಾಡಿದವಾಗ ಸರ್ ನಾನು ಬರ್ತೀನಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ ನಿನ್ನೆ ದಿವಸ ಮತ್ತೆ ಫೋನ್ ಮಾಡ್ಕೊಂಡ್ರಿ ಮೇಡಮ್ ಅಧ್ಯಕ್ಷ ಬರೋದಿಲ್ಲ ಅಂತ ಹೇಳಿದ್ದಾರೆ, ಉಪಾಧ್ಯಕ್ಷ ಬರೋದಿಲ್ಲ ಅಂತ ಹೇಳಿದ್ದಾರೆ, ಮತ್ತೆ ಹೇಗೆ ಅಂತ ಕೇಳಿದವಾಗ ಇಲ್ಲ ಸರ್ ನಾನು ಬರ್ತೀನಿ ಕಾರ್ಯಕ್ರಮ ಮಾಡೋಣ ಅಂತ ಬಂದಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಮೇಧಕ್ ಅವರನ್ನ ನಮ್ಮ ಇಲಾಖೆ ಪರವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಹಾಗೆ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಉದ್ಘಾಟನೆ ಮಾಡಲಿಕ್ಕೆ ಇನ್ನೊಬ್ರು ಬೇಕು. ಹಾಗಾಗಿ ನಿನ್ನೆ ದಿವಸ ನಾವು ಮಾತಾಡ್ತಾ ಈ ಹಿಂದೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಶಿವರಾಜ್ ಮೇಸ್ತ ಅವ್ರಿಗೆ ನೆನಪಾಯಿತು. ಶಿವರಾಜ್ ಮೇಸ್ತ ಅವರಿಗೆ ನೆನಪಾಗಿ ನಿನ್ನೆ ಸಂಜೆ ಸುದೀಶ್ ನಾಯಕರಿಗೆ ಹೇಳಿದೆ, ಸುದೀಶ್ ಒಂದು ಫೋನ್ ಮಾಡಿ ಅಂತ ಹೇಳಿದ ಕೂಡಲೇ ಸುದೀಶ್ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಇಲ್ಲ ಸರ್ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಕೊಂಡು ಅವರಿವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರನ್ನ ನಮ್ಮ ಇಲಾಖೆ ಪರವಾಗಿ ನಾನು ಇನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯತದ ಮುಖ್ಯ ಯೋಜನಾಧಿಕಾರಿಗಳಾಗಿರುವಂತಹ ವಿನೋದ್ ಅಣ್ವೇಕರ್ ಸರ್ ಅವರು, ತಾಲೂಕಿನ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಅವರು, ಎಕ್ಸಿಕ್ಯೂಟಿವ್ ಆಫೀಸರ್ ಚೇತನ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಬೇರೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ವರದಿಯನ್ನು ಮಾಡಲಿಕ್ಕೆ ದೃಶ್ಯ ಮತ್ತು ನೋಡಲ್ ಅಧಿಕಾರಿಗಳಾಗಿರುವಂತಹ ಶ್ರೀ ಪ್ರಮೋದ್ ನಾಯ್ಕ ಅವರನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೀವಿ. ದೀಪವ ಬೆಳಗುವಿರಿ ನೀವು, ಕೇವಲ ಬತ್ತಿಯ ಉಳಿಸುತ್ತಾ ಅಲ್ಲ ಅಂಧಕಾರ ತೊಲಗಲಿ ಎಂದು ಪ್ರಾರ್ಥಿಸುತ್ತಾ. ದೀಪ ಬೆಳಗುವಿರಿ ನೀವು, ಕೇವಲ ಬೆಳಕಾಗಲಿ ಎಂದಲ್ಲ ಜ್ಞಾನದ ರಶ್ಮಿಯ ದರ್ಶನವಾಗಲೆಂದು. ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ दीप ज्योति परब्रह्म दीप ज्योति जनार्दनः दीप ज्योति परब्रह्म दीप ज्योति जनार्दनः दीपो हरतु मे पापं दीप ज्योति नमोस्तुते पापं दीप ज्योतिर्नमोस्तुते शुभं गुरुत्वं कल्याणं आरोग्यं धन संपदा शुभं गुरुत्वं कल्याणं आरोग्यं धन संपदा शत्रुबुद्धि विनाशाय दीप ज्योति नमोस्तुते दीप ज्योति नमोस्तुते दीप ज्योति परब्रह्म दीप ज्योति जनार्दनः दीप ज्योति परब्रह्म दीप
ಅಲ್ಲದೆ ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಶ್ರೀ ಉದಯ್ ಆರ್ ನಾಯಕ್ ಸರ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಕಿಮಡಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಪ್ರಸ್ತುತ ಅವರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಶ್ರೀಮತಿ ಶಾರದಾ ಎನ್ ನಾಯ್ಕ್ LPS ಮೂರ್ಕಳಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1990ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅವರು ಉದ್ಯೋಗವನ್ನು ಪ್ರಾರಂಭಿಸಿದರು. ಸುಮಾರು 4.5 ವರ್ಷಗಳ ಕಾಲ ಕೊಡಗಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ತದನಂತರ ಭಟ್ಕಳದ ಮಾದರಿ ಶಾಲೆಯಲ್ಲಿ 1995ರಿಂದ 98ರವರೆಗೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದೀಗ 1998ರಿಂದ LPS ಮೂರ್ನಕಡಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 37 ವರ್ಷ ಶಿಕ್ಷಕಿ ವೃತ್ತಿಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವಾರ್ಡ್ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಯುವ ವಿಜ್ಞಾನಿಗಳನ್ನ ರೂಪಿಸುವ ಕನಸನ್ನು ಹೊತ್ತವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಹಾಗೂ ಸಾರಾಭಾಯಿ ಅವರು. ಅವರ ಕನಸಿನ ಕೂಸಾಗಿ ಶಿಕ್ಷಣ ಇಲಾಖೆಯಲ್ಲಿ ಬೆಳೆದು ಬಂದಂತಹ ದೊಡ್ಡದೊಂದು ಯೋಜನೆ ಇನ್ಸ್ಪೈರ್ ಅವಾರ್ಡ್. ಮಕ್ಕಳನ್ನ ಪ್ರೇರೇಪಿಸಬೇಕು ಹೇಳುವಂತಹ ನಿಟ್ಟಿನಲ್ಲಿ ಹುಟ್ಟಿಕೊಂಡಂತಹ ಈ ಸುಂದರವಾದಂತಹ ಕಲ್ಪಿತ ಯೋಜನೆ ಇನ್ಸ್ಪೈರ್ ಅವಾರ್ಡ್ ಹಳ್ಳಿಗಾಡಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವರದಾನವಾಯಿತು. ನೀರು, ಗಾಳಿ, ಮಣ್ಣು ಇವೆಲ್ಲವನ್ನ ಬಳಸಿಕೊಂಡು ಹೊಸತನವನ್ನು ಕಂಡುಹಿಡಿಯುವಂತಹ ನಮ್ಮ ಚೈತನ್ಯಗಳು ದೇಶದಾದ್ಯಂತ ಓಡಿ ಬಂತು. ಹಾಗೆ ನಮ್ಮ ಕರ್ಕಿಯ ಪುಟ್ಟ ಗ್ರಾಮದಲ್ಲಿರುವಂತಹ ಈ ಪ್ರತಿಭೆ ತನ್ನದೇ ಆದಂತಹ ಕೈಚಳಕವನ್ನು ಬಳಸಿ ಸುಂದರವಾದಂತಹ ಮಾದರಿಯನ್ನು ಮಾಡುವುದರ ಮೂಲಕವಾಗಿ ತಾಲೂಕಿಗೆ ಮಾದರಿಯಾದ, ಜಿಲ್ಲೆಗೆ ಮಾದರಿಯಾದ, ಇವತ್ತು ರಾಜ್ಯಕ್ಕೆ ಮಾದರಿಯಾಗಿ ಹೊನ್ನಾಳಿಯಲ್ಲಿ ಶಿಕ್ಷಣ ಇಲಾಖೆಯ ವತಿಯಿಂದ ಗೌರವಪೂರ್ವಕವಾದಂತಹ ವಂದನೆಗಳನ್ನ, ಅಭಿನಂದನೆಗಳನ್ನ ಪ್ರೀತಿಯಿಂದ ಸಲ್ಲಿಸುತ್ತಿದ್ದೇವೆ. ಆಗಲಿ ಮತ್ತು ತಮ್ಮ ಜೀವನ ಮತ್ತು ವ್ಯವಹಾರ ಇನ್ನಷ್ಟು ಭವಿತವ್ಯವನ್ನ ಪ್ರೇರಕ ಶಕ್ತಿಗಳಾದ 100ರ ಸಾಧಕ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಆ ಶಾಲೆಯ ಎಲ್ಲ ಶ್ರಮಿಕ ಶಿಕ್ಷಕರ ಪರವಾಗಿ ಈ ವೇದಿಕೆಯಲ್ಲಿ ಗೌರವಿಸುತ್ತಿದ್ದೇವೆ. 2024-25ನೇ ಸಾಲಿನಲ್ಲಿಯೂ ಕೂಡ ತಮ್ಮ ಶಾಲೆ ಉತ್ತಮ ಫಲಿತಾಂಶ ನೀಡುವುದರ ಮೂಲಕವಾಗಿ ಹೊನ್ನಾವರದ ಕೀರ್ತಿ ಪತಾಕೆಯನ್ನ ಹಾರಿಸುವಂತೆ SSLC ಪರೀಕ್ಷೆಯ ಸಮಯದಲ್ಲಿ ದಿನದ 23 ಗಂಟೆಗಳ ಕಾಲವೂ ಕೂಡ ಮಾಧ್ಯಮ ಮಿತ್ರರೇ, ಪ್ರೀತಿಯ ಮುದ್ದು ವಿದ್ಯಾರ್ಥಿನಿಯರೇ, ಈಗಾಗಲೇ ಈ ಒಂದು ಪ್ರತಿಭಾ ಕಾರಂಜಿಯ ಸ್ವಾಗತ ಭಾಷಣವನ್ನು ಪೂಜ್ಯ BO ಅವರು ಮಾತನಾಡಿದ್ದಾರೆ. ಆದರೂ ನನ್ನ ಈ ಇನ್ಸ್ಟಿಟ್ಯೂಷನ್ನಲ್ಲಿ ನೀವೆಲ್ಲರೂ ಆಗಮಿಸಿ ಈ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಳ್ಳುವುದು, ನೇತೃತ್ವ ಕೊಡುವುದು ನೋಡುವಾಗ ನಮಗೆ ತುಂಬ ಸಂತೋಷವಾಗುತ್ತದೆ. ಆಗಮಿಸಿರುವ ಎಲ್ಲರಿಗೂ ಮಾರ್ತಮ ಸಂಸ್ಥೆಯ ಪರವಾಗಿ ಮತ್ತೊಂದು ಸಲ ನಾನು ಸ್ವಾಗತವನ್ನು ಅರ್ಪಿಸುತ್ತೇನೆ. ವಿರೂಪವಾದ ಒಂದು ಬಂಡೆಯಲ್ಲಿ, ಒಂದು ಕಲ್ಲಿನಲ್ಲಿ ಸುಂದರವಾದ ಶಿಲ್ಪವನ್ನು ಕಾಣುವನು ಶಿಲ್ಪಿ. ಆ ಶಿಲ್ಪಿ ಇವತ್ತು ಗುರುಗಳು, ಶಿಕ್ಷಕರಾಗಿದ್ದಾರೆ. ಪ್ರತಿಭೆಗಳನ್ನು ಕಂಡುಹಿಡಿಯಲಿಕ್ಕಾಗಿ ನಮ್ಮ ಶಿಕ್ಷಕರಿಗೆ ಸಾಧ್ಯವಾಗಬೇಕು. ಪ್ರತಿಭೆಗಳನ್ನು ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡುವುದಕ್ಕಾಗಿ, ಬೆಳೆಸಿಕೊಂಡು ಬರುವುದಕ್ಕಾಗಿ ನಮಗೆ ಸಾಧ್ಯವಾಗಬೇಕು. ಅತ್ಯುತ್ತಮವಾದ ಪ್ರತಿಭೆಗಳನ್ನು ಬೆಳೆಸಿಕೊಂಡು ಬರಲಿಕ್ಕೆ ಈ ಪ್ರತಿಭಾ ಕಾರಂಜಿ ಕಾರಣವಾಗಲಿ ಎಂಬುದಾಗಿ ನಾನು ಶುಭ ಕೋರುತ್ತೇನೆ. ನಮ್ಮ ಅತ್ಯುತ್ತಮ ಪ್ರತಿಭೆಯಾದ BO ಅವರು, ಅವರ ನೇತೃತ್ವದಲ್ಲಿಯೇ ಈ ಒಂದು ಕಾರ್ಯಕ್ರಮವನ್ನು ನಡೆಯುತ್ತಾ ಇರುವುದರಿಂದ ಎಲ್ಲ ಕಾರ್ಯಕ್ರಮವು ಚಂದವಾಗ್ತಾ ಇದ್ದೇವೆ. ಅವರೊಟ್ಟಿಗೆ ಹೊನ್ನಾವರನ SS ಆಗಿರುವ ಟೀಚರ್ಸ್ ಅವರ ಎಡಗೈಯಲ್ಲಿಯೂ ಬಲಗೈಯಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಶುಭ ಕೋರುತ್ತೇನೆ. ಈ ಒಂದು ಪ್ರತಿಭಾ ಕಾರಂಜಿಯ ಮೂಲಕವಾಗಿ
ಹೆಚ್ಚು ಪ್ರತಿಭೆಗಳನ್ನು ಸೃಷ್ಟಿಯಾಗಲಿ ಎಂಬುದರ ಶುಭ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರತಿಭಾ ಕಾರಂಜಿ ಎಂಬುದು ವಿದ್ಯಾರ್ಥಿಗಳ ಪ್ರತಿಭಾ ಅಧ್ಯಕ್ಷತೆಯನ್ನು ಸನ್ಮಾನ್ಯ BO ಸರ್ ಆದಂಥ ಎಸ್ ನಾಯ್ಕ್ ಸರ್ ಅವರು ಇಲ್ಲಿ ನನಗೆ ಕರೆಸಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ನನಗೆ ಬರಬೇಕೋ ಬೇಡವೋ, ಒಂದು ಮದುವೆ ಫಂಕ್ಷನಿಗೆ ಹೋಗುದು ಬರಬೇಕೋ ಬೇಡವೋ ಹೇಳುವಂಥದ್ದು ಒಂದು ಎರಡು ಮನಸ್ಸಿನಿಂದ ನಾನು ಬಂದೆ. ಆದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇವತ್ತು ನಾನು ವಿದ್ಯಾರ್ಥಿಯಾಗಿ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಿದ್ದೇನೆಂದರೆ ಇನ್ನೇನು ಬೇಕ್ರಿ ನಮ್ಮ ಜೀವನದಲ್ಲಿ. ನಾವು ವಿದ್ಯಾರ್ಥಿಯಾಗಿ ಸನ್ಮಾನಿತರಾಗಿದ್ದೇವೆ. ಆದರೆ ಗುರುಗಳಿಗೆ ಸನ್ಮಾನ ಮಾಡುವಂಥ ಭಾಗ್ಯ ನನಗೂ ಮತ್ತು ಶಿವರಾಜ್ ಸರ್ ಅವರಿಗೂ ಕೂಡ 20 ಮೆಂಬರ್ಸ್ ಅಲ್ಲಿ ನಾವು ಈ ವಾರ್ಡಿಗೆ ಸಂಬಂಧಪಟ್ಟವರೇ ಅಲ್ಲ, ಆದರೆ ಒಂದು ಸದಸ್ಯರು ಅಷ್ಟೇ. ನಮಗೆ ಭಾಗ್ಯ ಸಿಕ್ಕಿದೆ. ಅಧ್ಯಕ್ಷರಿಗೂ ಸಿಗಲಿಲ್ಲ, ಉಪಾಧ್ಯಕ್ಷರಿಗೂ ಸಿಗಲಿಲ್ಲ, ನಮಗೂ ಸಿಕ್ಕಿದೆ ಅಲ್ಲ, MP ಗಳಿಗೂ ಸಿಗಲಿಲ್ಲ. ಅವರಿಂದ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ನಾನು ಈ ವೇದಿಕೆಯಲ್ಲಿ ತುಂಬ ಹೃದಯದಿಂದ ತಮಗೆಲ್ಲ ಧನ್ಯವಾದವನ್ನು ಹೇಳಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. ನೋಡಿ, ಎದುರುಗಡೆ ಎಷ್ಟು ಶಿಕ್ಷಕರಿದ್ದಾರೆ, ವಿದ್ಯಾ ದೇವತೆಗಳು. ನಾವು ಮೊದಲು ಅಲ್ಲಿ ಕೂತ್ಕೊಳ್ತಿದ್ವಿ, ಶಿಕ್ಷಕರು ಅಲ್ಲಿ ಕೂತ್ಕೊಳ್ತಾ ಇದ್ರು. ನಮ್ಮ GS ನಾಯ್ಕ್ BO ಸರ್ ಅವರ ಪಕ್ಕದಲ್ಲಿ ಕೂತ್ಕೊಂಡು ನಾವು ಅಧ್ಯಕ್ಷತೆಯನ್ನು ವಹಿಸ್ತೇವೆ ಅಂತ ಹೇಳಿದ್ರೆ ನಾವು ನಿಮ್ಮ ಹತ್ರ ನಾವು ಸಣ್ಣ ವಿದ್ಯಾರ್ಥಿನೇ ಈಗಲೂ ಕೂಡ. ಆದರೂ ಕೂಡ ಈ ವೇದಿಕೆ ನಮಗೆ ಎಂದೂ ಮರೆಯಲಾಗದಂಥ ಒಂದು ಸನ್ನಿವೇಶವನ್ನು ಇವತ್ತು ಸೃಷ್ಟಿ ಮಾಡಿದೆ. ಮತ್ತೆ ಶಿಕ್ಷಕರು ಈಗಾಗಲೇ ಶಿವರಾಜ್ ಸರ್ ಅವರು ಹೇಳಿದ್ರು, ನಮ್ಮಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಒಂದು ಥ್ರೋಬಾಲ್ ಕ್ರೀಡಾಕೂಟ ನಡೆಯಿತು. ಈಗ ನಾವು ಎಲ್ಲಿ ಜಾತಕ ತೋರಿಸಿದ್ರೆ ಭಟ್ರು ಹೇಳ್ತಾರೆ, ನಿಮ್ಗೆ ಗುರುಬಲ ಇಲ್ಲ ಮಾರಾಯ, ಈಗ ಏನು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಆದ್ರೆ ಗುರು ಬಲಕ್ಕೆ ಬಂದ್ರೆ ಏನಾಗ್ತದೆ ಹೇಳೋದು ಮೊನ್ನೆ ನಮಗೆ ಕ್ರೀಡಾಕೂಟದಲ್ಲಿ ಗೊತ್ತಾಯ್ತು. ಅದು ಏನು ಮೈಸೂರು ದಸರಾನು ಅಥವಾ ಎಲ್ಲಿ ಇದ್ದೇವೋ ನಾವು ಅಂತ. ನಾವು ಶಿವರಾಜ್ ಸರ್ ಅವರು ಆ ವೇದಿಕೆ ಮೇಲೆ ಇದ್ರು, ನಮ್ಗೆ ಮಾತಾಡುವಂತ ಒಂದು ಚಾನ್ಸ್ ಸಿಗ್ಲಿಲ್ಲ. ಆದ್ರೂ ಇವತ್ತು ಸಿಕ್ತಲ್ಲ ಹೇಳ್ಕೊಳ್ಳಿಕ್ಕೆ. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಲ್ಲ, ನಮ್ಮದೇ ಶಾಲೆ ಶಿಕ್ಷಕರಿದ್ದಾರೆ. ಮಾರ್ಗದರ್ಶನವನ್ನು ನೀಡ್ತಾ ಇದ್ದಂತಹ ಜನಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ, ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಗಿರುವಂತಹ ಶ್ರೀಯುತ GS ನಾಯ್ಕ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಅಭಿನಂದನೆಗಳು. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಈ ಸಂಘಟನೆ ಕೇವಲ ಒಬ್ಬೊಬ್ಬರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ನಮ್ಮ ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಹಾಗೆ ಮುಖ್ಯಾಧ್ಯಾಪಕರ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಎಲ್ಲ ಮುಖ್ಯಾಧ್ಯಾಪಕರು, ಎಲ್ಲ ಸಹ ಶಿಕ್ಷಕ ವರ್ಗದವರು, BRCಯ BRP, CRP, BIART, DCOಗಳು, ವಿಶೇಷವಾಗಿ ನಮ್ಮ ಎಲ್ಲ ಇದರ ಉಸ್ತುವಾರಿಯನ್ನು ಪಡ್ಕೊಂಡಿರ್ತಕ್ಕಂತಹ ಶ್ರೀಯುತ ಪ್ರಮೋದ್ ನಾಯ್ಕ್ DC ಅವರವರು, ಇವರೆಲ್ಲರನ್ನ ಒಂದೇ ಮಾತಿನಲ್ಲಿ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತಹ ಇನ್ನೂ ಒಂದನ್ನು ಹೇಳಲೇಬೇಕು. ಈ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಶಿಕ್ಷಕಿಯರ ಬಂಧು ಭಗಿನಿಯರ ಕೊಡುಗೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ವರದಿಗಾರರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ಮನಸ ಹೊಂದಿಸ್ತಾ ನಮ್ಮ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಾಧ್ಯಮ ಆಡಳಿತ ಮಂಡಳಿಯವರಿಗೂ ಸಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಮ್ಮ ಇಲಾಖೆಯ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
ನಾಥ